ವಿದ್ಯಾರ್ಥಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನದಲ್ಲಿ ಶೇಷಾದ್ರಿಪುರಂ ಎಜುಕೇಷನ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಉದ್ದೇಶ ಆದರೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳು ಅಂದರೆ ನಮ್ಮಲ್ಲಿ ಶಿಶು ವಿಹಾರದಿಂದ ಹಿಡಿದು PhD ಪದವಿವರೆಗೆ ಅನೇಕ ಕೋರ್ಸ್ಗಳು ಪ್ರೋಗ್ರಾಮ್ಸನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಂದ. ಅದರ ಪರಿಚಯ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ ಆಗಬೇಕು ಅನ್ನುವ ವಿಶೇಷ ಈ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಏಪ್ರಿಲ್ 12 ಬೆಳಿಗ್ಗೆ 9:00 ಉದ್ಘಾಟನೆ ಆಗ್ತದೆ ಕಾರ್ಯಕ್ರಮ. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಮತ್ತು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಜಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಮತ್ತು ಶಿಕ್ಷಣ ತಜ್ಞೆ ಡಾಕ್ಟರ್ VB ಆರ್ತಿ ಅವರು ಕೂಡ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳನ್ನು, ಪೋಷಕರನ್ನು ಕುರಿತು ಮಾತನಾಡ್ತಾರೆ. ಹಾಗೆ ಇಂಡಿಯನ್ ಟೆಕ್ನಾಲಜಿ ಕಾಂಗ್ರೆಸ್ ಅಸೋಸಿಯೇಷನ್ನ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ MV ಮುರಳೀಕೃಷ್ಣ ರೆಡ್ಡಿ ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ NR ಪಂಡಿತಾರಾಧ್ಯ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದು ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಇದು ಉದ್ಘಾಟನಾ ಕಾರ್ಯಕ್ರಮ 1 ಗಂಟೆ ಕಾಲ ಇರ್ತದೆ ಅಷ್ಟೇ. ಆದರೆ ವಿದ್ಯಾರ್ಥಿಗಳಿಗೆ ಅನೇಕ ಆಕರ್ಷಕವಾದಂಥ ಸ್ಪರ್ಧೆಗಳನ್ನು ಅಲ್ಲೆಲ್ಲ ಏರ್ಪಡಿಸಿರ್ತಾರೆ. ಇಡೀ ಒಂದು 10 ಗಂಟೆಯಿಂದ ಸಂಜೆ 6ರವರೆಗೆ ಅವರ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಮಾಹಿತಿ, ಅವರು ಯಾವ್ಯಾವ ಕೋರ್ಸ್ಗಳು ತೊಗೊಂಡ್ರೆ ಒಳ್ಳೆಯದು, ಅವರ ಅಭಿರುಚಿಗೆ ತಕ್ಕನಾದ ಯಾವುದು ಅನ್ನೋದನ್ನೆಲ್ಲವನ್ನು ಕೂಡ ತಿಳಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ್ದೇವೆ. ಇದು ಪ್ರಾಯಶಃ ಯಾವ ಸಮೂಹ ಶಿಕ್ಷಣ ಸಂಸ್ಥೆಗಳು ಕೂಡ ಪ್ರತ್ಯೇಕವಾಗಿ ಅದರದ್ದೇ ಆದಂಥ ಒಂದು ಎಜುಕೇಷನ್ ಎಕ್ಸ್ಪೋ ಮಾಡಿರಲಿಲ್ಲ. ಇದು ಪ್ರಪ್ರಥಮ ಬಾರಿಗೆ ಆಗ್ತಾ ಇರೋದು ಅನ್ನುವಂಥದ್ದು ನಮ್ಮೊಂದು ಸಂತೋಷದ ವಿಚಾರ ತಮ್ಮನ್ನು ಹಂಚ್ಕೊಳ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ನಾವು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಮಾಹಿತಿಯನ್ನು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಆಶಯವನ್ನು ನಾವು ಒತ್ತಿದ್ದೇವೆ. ಇವತ್ತು ನಮ್ಮಲ್ಲಿ ಈ ಶಿಕ್ಷಣ ಸಂಸ್ಥೆ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಸುಮಾರು 96 ವರ್ಷಗಳ ಇತಿಹಾಸ ಇರುವಂಥದ್ದು. ನಮ್ಮಲ್ಲಿ 34 ವಿದ್ಯಾಸಂಸ್ಥೆಗಳಿವೆ. 4 ಜಿಲ್ಲೆಯಲ್ಲಿ ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಹರಡಿವೆ. ಈ ಎಲ್ಲ ಜನರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಎಟಕುವ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ಹೆಚ್ಚಿನದಾಗಿ ಮತ್ತು ನಾವು ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದ ಸ್ವಲ್ಪ ಜನ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಹೆಚ್ಚಿನದಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಈ ಸಂಸ್ಥೆ ಎಲ್ಲಕ್ಕಿಂತ ಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಇದೆ. ಒಟ್ಟಾರೆ ನಮ್ಮ ಶಿಕ್ಷಣ ಸಂಸ್ಥೆಯ ಗುರಿ ನಾವು ಒಳ್ಳೆಯ ಸತ್ಪ್ರಜೆಗಳನ್ನು ಸಂಸ್ಥೆಗೆ ಇದಕ್ಕೆ ದೇಶಕ್ಕೆ, ನಾಡಿಗೆ ನೀಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಆಶಯವನ್ನು ಹೊತ್ತಿದ್ದೇವೆ. ಅವರೆಲ್ಲರೂ ಕೂಡ ಸಮಾಜಕ್ಕೆ ಉಪಯುಕ್ತರಾಗುವಂಥ ಪ್ರಜೆಗಳಾಗಬೇಕು ಅಂತ. ಹಾಗಾಗಿ ಈ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್, ಮೌಲ್ಯಾಧಾರಿತ ಶಿಕ್ಷಣದ ಒಂದು ಕೆಲಸವನ್ನು ನಾವು ಹಲವು ವರ್ಷಗಳಿಂದ ಈ ಕೆಲಸವನ್ನು ನಾವು ಮಾಡಿಕೊಳ್ತಾ ಬಂದಿದ್ದೇವೆ. ಹಾಗಾಗಿ ಇದಕ್ಕೆ ಎಲ್ಲರ ಪೋಷಕರ, ವಿದ್ಯಾರ್ಥಿಗಳ, ತಂದೆ ತಾಯಿಗಳ ಎಲ್ಲರ ಒಂದು ಸಹಕಾರ ನಮಗೆ ಬೇಕಿದೆ. ತಾವು ಮಾಧ್ಯಮದಲ್ಲೂ ಕೂಡ ಹೆಚ್ಚು ಪ್ರಚಾರ ನೀಡುವಂಥ ಕೆಲಸ ಆದರೆ ಹೆಚ್ಚು ಜನ ಬಂದು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಭಿನ್ನಹ ನಮಗೆ ಹೇಳಿದಾಗೆ ಎಟಕುವ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಏನಾಗ್ತದೆ, ನಾವು ಗುಣಮಟ್ಟದ ಶಿಕ್ಷಣ ಕೊಡುವಂಥ ಕೆಲಸ ಅಂದರೆ ನಾವು ಲಾಭಕ್ಕಾಗಿ ನಡೆಸುವಂಥದ್ದಲ್ಲ ಶಿಕ್ಷಣ ಸಂಸ್ಥೆಗಳು. ನಾವು ಖರ್ಚು ವೆಚ್ಚ ಉಳಿದು ನಮ್ಮ ಎಜುಕೇಷನ್ ಕಾಯ್ದೆ ಅಡಿಯಲ್ಲಿ ಎಷ್ಟು ಅವಕಾಶ ಇದೆಯೋ ಅಷ್ಟನ್ನು ಮಾತ್ರ ಹೆಚ್ಚುವರಿ ಹಣವನ್ನು ನಾವು ಉಳಿಸ್ಕೊಂಡಂತೆ ಹಣವನ್ನು ಕೂಡ ಮತ್ತೆ ಶಿಕ್ಷಣದ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಅದನ್ನು ಮತ್ತೆ ತೊಡಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಲಾಭಕ್ಕಾಗಿ ಯಾವ ಶಿಕ್ಷಣ ಸಂಸ್ಥೆಯನ್ನು ನಾವು ನಡೆಸ್ತಾ ಇಲ್ಲ. ಇದು ಸಾರ್ವಜನಿಕವಾಗಿ, ಸಾರ್ವತ್ರಿಕವಾಗಿ, ಪಾರದರ್ಶಕವಾಗಿ ನಡೀತಾ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗುತ್ತೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳ ಜನ ಓದಿದವರು ಇವತ್ತು ಸಮಾಜಕ್ಕೆ ಬೆಳಕಾಗಿದ್ದಾರೆ. ನಮ್ಮ ವೀರೇಂದ್ರ ಹೆಗಡೆ ಇರ್ಬೋದು, ನಮ್ಮ ರಾಮಕೃಷ್ಣ ಮಠದ ಶ್ರೇಷ್ಠ ಸಂತರಾದಂಥ ಸ್ವಾಮಿ ಗೌತಮಾನಂದಜಿಯವರಿರ್ಬೋದು, ಹೀಗೆ ಅನೇಕ
ವಿಜ್ಞಾನಿಗಳು ಎಲ್ಲರೂ ಕೂಡ ನಮ್ಮಲ್ಲಿ ಓದಿ ರಾಜಕಾರಣಿಗಳು ಕೂಡ ತುಂಬ ಒಳ್ಳೊಳ್ಳೆ ಸ್ಥಾನಮಾನಗಳಲ್ಲಿ ಇವತ್ತು ನಮ್ಮ ಸಂಸ್ಥೆಯಿಂದ ಬಂದಿದ್ದಾರೆ. ನಾನು ಒಟ್ಟಾರೆ ಹೇಳೋದೇನು ಅಂತಂದರೆ, ನಾವು ಈ ವ್ಯಾಪಾರೀಕರಣದ ವಿರುದ್ಧ ನಿಂತಹ ಒಂದು ಸಂಸ್ಥೆ. ನಮ್ಮದು ಒಂದು ಸಾರ್ವಜನಿಕ ದತ್ತಿ ಇದೆ, ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ನಾವು ಹೇಳ್ತೇನೆ. ಆ ಮುಖೇನ ನಾವು ಕೆಲಸ ಮಾಡ್ತಾ ಇರುವಂಥದ್ದು. ಅದರಿಂದ ಎಲ್ಲವೂ ಪಾರದರ್ಶಕವಾಗಿರ್ತದೆ. ಆಮೇಲೆ ಇಲ್ಲಿ ಯಾರೂ ಲಾಭಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಧರ್ಮದರ್ಶಿಗಳು ಯಾರೂ ಇಲ್ಲ. ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ಶೈಕ್ಷಣಿಕ ಒಂದು ವರ್ಧನೆಗೆ ಬೇಕಾಗಿರುವಂತಹ ಒಂದು ಮನೋಭೂಮಿಕೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಈ ಸಂಸ್ಥೆ ತನ್ನದೇ ಆದಂಥ ಒಂದು ಸ್ಥಾನಮಾನವನ್ನು ನಾಡಿನಲ್ಲಿ ಪಡ್ಕೊಂಡಿದೆ ಅಂತ ನಾನು ಅನ್ಕೊಳ್ತೇನೆ. ನನಗೆ ಮೂಲಭೂತ ನಮ್ಮದು ಮೌಲ್ಯಾಧಾರಿತ ಶಿಕ್ಷಣ. ಮಕ್ಕಳಿಗೆ ಬರೀ ಪರೀಕ್ಷೆಗೆ ತಯಾರು ಮಾಡಿ ಅವರನ್ನು ಪರೀಕ್ಷೆಯಿಂದ ಪಾಸ್ ಮಾಡಿ ಸರ್ಟಿಫಿಕೇಟ್ ಕಳಿಸೋದಲ್ಲ. ನಮ್ಮಲ್ಲಿ 360 ಡಿಗ್ರಿ ಎಜುಕೇಷನ್, 360 ಡಿಗ್ರಿ ಅಂದರೆ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗುವಂತಹ ಒಂದು ವ್ಯಕ್ತಿತ್ವ ನಿರ್ಮಾಣ ನಮ್ಮಲ್ಲಿ ಬಹಳ ಅವಶ್ಯ ಅಂತೇಳಿ ನಾವು ಪಠ್ಯೇತರ ಚಟುವಟಿಕೆಗಳು, ಆಮೇಲೆ ಪಠ್ಯ ಚಟುವಟಿಕೆಗಳು, ಹೀಗೆ ಎಲ್ಲವನ್ನೂ ಸೇರಿಸಿಕೊಂಡು ನಾವು ಇಡೀ ವರ್ಷ ನಾವು ಮಕ್ಕಳಿಗೆ ಒಳ್ಳೆಯ ವಿಚಾರವನ್ನು ತುಂಬತಕ್ಕಂಥ ಕೆಲಸ ನಾವು ಮುಂಚಿನಿಂದಲೂ ಮಾಡ್ಕೊಂಡು ಬಂದಿದ್ದೇವೆ. ಅದು ಇತ್ತೀಚಿನದಿಲ್ಲ, ಅದೊಂದು ಪಾರಂಪರಿಕವಾಗಿ ಬಂದಿರೋದ್ರಿಂದಲೇ ನಮ್ಮ ವಿದ್ಯಾರ್ಥಿಗಳನ್ನು ಕೆಲರಿಗಿಂತಲೂ ವಿಭಿನ್ನ ಅನ್ನುವ ರೀತಿಯಲ್ಲಿ ನಾವು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಸಂಸ್ಥೆಯ ಶಕ್ತಿ ಏನಪ್ಪ ಅಂತಂದರೆ ನಮ್ಮ ಹಳೆಯ ವಿದ್ಯಾರ್ಥಿ. ಇವತ್ತು ಅವರೆಲ್ಲರೂ ಕೂಡ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು ನಮಗೆಲ್ಲ ಭಾಳ ಹೆಮ್ಮೆ ತಂದಿರ್ತಕ್ಕಂಥ ಸಂಗತಿ. ನಾವಾದರೂ ಕೂಡ ಏನೇ ಶೈಕ್ಷಣಿಕ ಪರಿಸರದ ಬದಲಾವಣೆ ಏನೇ ಆದರೂ ಕೂಡ ನಾವು ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಕಾಪಾಡಿಕೊಂಡು ಬರುವಲ್ಲಿ ನಾವು ಎಲ್ಲ ಶ್ರಮವನ್ನು ನಾವು ವಹಿಸ್ತೇವೆ. ಅಷ್ಟೇ ಅಲ್ಲ, ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ನೀತಿ ಶಿಕ್ಷಣ. ಈ ನೀತಿ ಶಿಕ್ಷಣವನ್ನು ಕೂಡ ನಾವು ವಿಶೇಷವಾಗಿ ನಾವು ಕೊಡುವಂಥ ಪ್ರಯತ್ನ ಮಾಡಿ, ಕಲೆಯಲ್ಲಿರ್ಬೋದು, ಮಕ್ಕಳಿಗೆ ಯಾವ್ಯಾವ ರೀತಿಯಲ್ಲಿ ಆಸಕ್ತಿ ಇದೆಯೋ ಆ ಎಲ್ಲ ಆಸಕ್ತಿಗಳಿಗೆ ಪೂರಕವಾಗಿ ಬೆಳೆಯುವ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮಾಡ್ಕೊಳ್ತಾ ಬಂದಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಪರಂಪರೆ ಬಗ್ಗೆ ಗೌರವ ಹುಟ್ಟುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಾಕೊಂಡು ಮಾಡ್ತೇವೆ. ಅದನ್ನು ಮುಂದುವರಿಸ್ತಾ ಹೋಗ್ತೇವೆ. ಅದು ಭಾಷಾ ಉತ್ಸವ ಅಂತೆಲ್ಲ ಮಾಡಿದ್ವಿ. ನಿಜ ಹಿಂದಿ ಭಾಷಾ ಉತ್ಸವ ಅದೆಲ್ಲ ಈ ಪದವಿ ತರಗತಿಯ ಹಂತದಲ್ಲಿ ಶಾಲೆಗಳಲ್ಲಿ ಇವತ್ತಿಗೂ ಕೂಡ ನಾವು ಆದ್ಯತೆ ಇರ್ತಕ್ಕಂಥದ್ದೇ ಕನ್ನಡಕ್ಕೆ. ಪ್ರಪ್ರಥಮ ಆದ್ಯತೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಕನ್ನಡಕ್ಕೆ. ಅದು ಹಾಗೆ ಮುಂದುವರಿತಾ ಹೋಗುತ್ತೆ. ಯಾಕಂದರೆ ನಮ್ಮ ಕನ್ನಡ ಶಾಲೆ ಇವತ್ತು ಗಟ್ಟಿಯಾಗಿದೆ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಯಾಕೆಂದರೆ ನಾನು ಹೇಳೋದು, ನಮ್ಮ ನಾಡಿನಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಬರಬೇಕು. ಎರಡನೇದು ಇಂಗ್ಲೀಷ್ ಒಂದು ಲಿಂಕ್ ಲ್ಯಾಂಗ್ವೇಜ್ ಆಗಿ ಎಲ್ಲ ಕಡೆ ಬೇಕಾಗಿದೆ. ಥರ್ಡ್ ಲ್ಯಾಂಗ್ವೇಜನ್ನು ಅದು ಆಯ್ಕೆ ವಿಷಯ ಆದ್ದರಿಂದ ಅವ್ರಿಗೆ ಬಿಟ್ಟಿದ್ದು. ಅದರಿಂದ ನಾವು ಹಿಂದಿನೇ ತಗೊಳ್ಳಿ ಅಂತ ನಾವು ಒತ್ತಾಯ ಆಗಲಿ ಹೇರಿಕೆ ಆಗಲಿ ನಾವು ಮಾಡ್ಲಿಕ್ಕೆ ಹೋಗೋದು. ನಮಗೆ ಒಂದು LKG ಇಂದ ಒಂದು ಪರ್ಸನ್ ಬಂದರೆ he can finish his entire degree and ಅಲ್ಲಿಂದ ಹೋಗ್ಬೋದು. ಹಾಗಾಗಿ ನಾವು ಎಲ್ಲಾ ತರದವ್ರನ್ನು ನಾವು ಇದಾಗಿ ರೀಚ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಮೇಡಮ್, ಮಲ್ಲೇಶ್ವರಮಲ್ಲಿ ಪ್ಲೇಸ್ ಹೇಳಿ, ಯಾವ ಪ್ಲೇಸ್? ಮಲ್ಲೇಶ್ವರಂ ಗ್ರೌಂಡ್, ಮಲ್ಲೇಶ್ವರಂ ಪೋಸ್ಟ್ ಆಫೀಸ್, ಇದು ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದರ ಎದುರುಗಡೆ ಗವರ್ನಮೆಂಟ್ ಹೈಸ್ಕೂಲ್ ಇದೆಯಲ್ಲ ಮ್ಯಾಮ್, ಅದರದ್ದು ಗ್ರೌಂಡ್ ಅಲ್ಲೇ ಇದೆ. ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿ. ಟೈಮಿಂಗ್ಸ್ 9 to 6 ಮೇಡಮ್. ಸಂಡೇ 9ಕ್ಕೆ ಶುರು ಆಗುತ್ತೆ, 10 ಗಂಟೆಗೆ ಉದ್ಘಾಟನೆ ಇದೆ, 6 ಗಂಟೆವರೆಗೂ ಇರುತ್ತೆ.